ಇದು ಆರುಡ ಜ್ಯೋತಿ ಆಡಿಸಿದ್ರು. ಆರುಡ ಆಡ್ತೀವಿ. ಈಶ್ವರ ದೇವಸ್ಥಾನ. ಈಶ್ವರ ದೇವಸ್ಥಾನ. ಅಜ್ಜರ ಬಗ್ಗೆ ಏನೋ ಒಂದು ಸ್ವಲ್ಪ ಹೇಳ್ತೀರಾ? ಯಾವ್ದಾರ ಬಗ್ಗೆ? ಇದೊಳದ ಬಗ್ಗೆ? ಹಾಂ, ದೇವ್ರ ಬಗ್ಗೆ ಸ್ವಲ್ಪ ನಿಮಗೆ ತಿಳಿದಿದ್ದು ಹೇಳಿ. ಈ ಕೆರೆ ಬಗ್ಗೆ ಹೇಳ್ತೀನಿ ನೋಡಿ. ಈ ಕೆರೆ 2 ಕೆರೆ ಇದ್ದವ್ರೆ. 2 ಕೆರೆಯಾಗ ಒಂದು ವರ್ಷ ನೀರು ತುಂಬಲಿಲ್ಲ, ಒಟ್ಟು ನೀರು ಬರಲಿಲ್ಲ. ಈ ಮಳೆ ಆಗಲಿಲ್ಲ, ನೀರು ಬರಲಿಲ್ಲ. ಎಲ್ಲರೂ ಕೂಡಿ ಭಕ್ತರು ಏನಂದ್ರೆ ಹೋಗಿ ಅದ್ರ ಮುಂದೆ ಹೇಳಿದ್ರಪ್ಪ, ನೀರಿಲ್ಲ ನೋಡಿ ಹೆಂಗೆ ಮಾಡ್ತೀವಿ ಅಂತಂದ್ರೆ, ನೀರಲ್ಲಿ ಹೆಂಗೆ ಮಾಡ್ತೀವಿ, ಭಾಳ ದೂರದ ನೀರು ತರಬೇಕು, ನೀವು ಜಾತ್ರೆ ಬಂದ್ ಮಾಡ್ರಿ ಅಂದ್ರೆ ಶಿವರಾತ್ರಿಯಾಗ ಜಾತ್ರೆ ಬಂದ್ ಮಾಡ್ರಿ ಅಂದ್ರೆ ಅಜ್ಜ ಈ ಮಾಜಿ ಬೇಕಂತ ಅನ್ನಕತ್ತಲ್ಲ. ನಮ್ಗೆ ಬೇಕೊಂಡು ನಾವು ಎಷ್ಟೋ ತ್ರಾಸ ಚಿಂತಿಲ್ಲ, 1 ಕಿಲೋಮೀಟರ್ 2 ಕಿಲೋಮೀಟರ್ ನೀರು ಹೊತ್ಕೊಂಡ್ ಬರ್ತೇವೆ ಅಜ್ಜ. ಅದು ಅವಾಗ ಏನು ಮಾಡಿರ್ತಾವೆ, ಚರಿಗೆ ತೋರುತ್ತೆ ಅಜ್ಜ. ತಗೊಂಡು ಬಂದು ಇಲ್ಲಿ ನಡು ಕೆರೆಯಾಗಿ ಕುತ್ಕೊಂಡು ಹಿಂಗೆ ಮ್ಯಾಲ ಕೈ ಮುಟ್ಟಿದಂತೆ. ಕೈ ಮುಟ್ಟು ಒಂದು 30 ಸೆಕೆಂಡ್ ತೋರಿ ಕಣ್ಣು ಮುಚ್ಚುವಂತ ಆಮೇಲೆ ತಗೊಂಡು ನೋಡಿ ತೆಗೆ ತುಂಬಿತಾರೆ. ತೆಗೆ ತುಂಬಿದ ಹೊರಗೆ ಬರೋದಾಗ 2 ತಾಸು ಮಾಡಿ ಹೊಡೆದು 2 ಕೆರೆ ತುಂಬಿಟ್ಟು ಒಂದು ಎಕ್ಸಾಂಪಲ್ ಒಂದು ಅಜ್ಜಂದಿದೆ. ಗುರುನಾಥಜ್ಜನ ಅಂದ್ರೆ ಯಾವುದೋ ಊರಿಂದ ಮಹಾರಾಜರ ತಮ್ಮ 2 ಹೆಣ್ಮಕ್ಳು ಕರ್ಕೊಂಡ್ಬಂದಿದ್ರು. ಹೊಟ್ಟಿಲಿದ್ದಿತ್ತು, ಹೊಟ್ಟಿಲಾಗಿಲ್ಲ, 10 ವರ್ಷದ ಲಗ್ನ ಹೊಟ್ಟಿಲಾಗಿಲ್ಲತ್ತು. ಗುರುನಾಥ ಬದುಕ ಅಜ್ಜಿಂದ ಆಗಿಲ್ಲ ಅಂದ್ಕಾಗೇನ ಗುರುನಾಥ ಅಜ್ಜಿಂದ ಇಲ್ಲ ಹೋಗೋಣ ಬರ್ರಿ ಅಂತ ಗುರುನಾಥ ಕಡೆ ಹೋದ್ರು. ಅವ್ರಿಬ್ರು ಹೆಣ್ಮಕ್ಳು ಗುರುನಾಥ ಅಜ್ಜಿ ನಮಸ್ಕಾರ ಮಾಡಕ್ಕೆ ಹೋದ್ರ. ಒಬ್ಬಾಕಿ ನಮಸ್ಕಾರ ಮಾಡಿದ್ಲಂತೆ. ನಮಸ್ಕಾರ ಮಾಡಿದ್ರೆ ಅವ ಅಜ್ಜಿಗೆ ಬಾಯಾಗ ಏನ್ರ ಹಾಕಿದ ತಕ್ಷಣ ಫುಲ್ ಅಂತ ಉಳ್ತಿದ್ದಂತ ಅಜ್ಜ, ಗುರುನಾಥ ಅಜ್ಜ. ಅದನ್ನ ಅವ್ರು ಏನು ಮಾಡ್ತಿದಂತೆ, ಯಾರು ಒಳ್ಳೆಯವರೆಲ್ಲ ಹಿಡ್ಕೊತಿದ್ರಂತ, ಹಿಂಗೆ ಹಿಡಿದು ತಾವು ತಿಂತಿದ್ರು ಅಂತದ ಅಜ್ಜಿಂದ. ಇಲ್ಲಿ ಹಂಗೂ ಆ ಹೆಣ್ಮಗಳು ಉಗುಳಿದಂತ ಅಜ್ಜ. 2 ಹೆಣ್ಮಕ್ಳು ಉಗುಳಿದಂತೆ. ಒಬ್ಬ ಹೆಣ್ಮಗಳು ಏನು ಮಾಡಿದಂತೆ, 1-2 ಕಾಳ 1-2 ತುತ್ತು ಬಾಯಿ ಹಾಕೊಳ್ಳಂತ ಉಗುಳಿದ ಅಜ್ಜ. ಇನ್ನೊಬ್ಬಕ್ಕೆ ಏನು ಮಾಡಂತ ಕೈ ಇಟ್ಕೊಂಡು ಕುತ್ಕೊಂಡು ಮುಂದೆ ಕೆರೆ ಬಂಡಿ ಬಾಜುಕೊಂಡು ಕೈದಿತ್ತಂತ ಕಲ್ಲು, ಆ ಕಲ್ಲಿನ ಕೆಳಗಿಟ್ಟು ಹೋಗ್ಬಿಟ್ಲಂತೆ. ಸಿದ್ಧಾರೂಢ ಬಗ್ಗೆ ನಿಮ್ಮ ಇತಿಹಾಸದ ಯಾವ ರೀತಿ ಇದು ಬೆಳವಣಿಗೆ ಆಯಿತು? ಪವಾಡ ಪುರುಷ ಅಂತ ಹೇಳಿ ಹೇಳ್ತಾರೆ. ಇದು ಪವಾಡ ಪುರುಷನ ಅಥವಾ ಏನು ಅಂತ ಹೇಳಿ ನಿಮ್ಮ ತಿಳಿ. ಈಗ ಸಣ್ಣದ್ರಿಂದಲೂ ಇಲ್ಲೇ ಮಾಡ್ಕೊಂಡ್ಬಂದಿದ್ದೀರಿ. ಸುಮಾರು 70 ವರ್ಷಗಳಿಂದ ಇಲ್ಲೇ ಸೇವೆ ಮಾಡ್ತಾಯಿದ್ದೀರಿ. ಈಗ ಇಲ್ಲಿವರೆಗೂ ನಿಮಗೆ ಜನಗಳ ಮಾತಾಡ್ತಕ್ಕಂಥ ವಿಚಾರಗಳು, ನಿಮ್ಮ ಕಿವಿಯಲ್ಲಿ ಬಿದ್ದಂಥ ಸಿದ್ಧಾರ್ಥರೂಢ ಬಗ್ಗೆ ನೀವು ಸ್ವಲ್ಪ ಕೆಲವು ವಿಚಾರಗಳನ್ನ ನಮಗೆ ಹೇಳಿದರೆ ನಾವು ಸ್ವಲ್ಪ ತೃಪ್ತಿ ಆಗ್ತೀವಿ. ಹೌದು, ಒಳ್ಳೆಯದು. ಸಿದ್ಧಾರ್ಥರು ಇಲ್ಲಿ 1836 ಕಳಕಾಪುರದಲ್ಲಿ ಜನ್ಮ ತಾಳಿದ್ರು. ಅಲ್ಲೇ ಇದ್ದುಕೊಂಡು ವಿದ್ಯಾಭ್ಯಾಸ ಮಾಡಿ ಅವರು 8 ವರ್ಷವಿದ್ದಾಗ, ಬಾಲಕ ರೂಪದಲ್ಲಿದ್ದಾಗ ಅವರು ಗುರುವಿನ ಶೋಧನೆಗಾಗಿ ಅವರು ಅಡ್ಡಾಡ್ತಾ ಹೋಗ್ತಾ ಮುಂದೆ ಗುರು ಶೋಧನೆಯನ್ನು ಮಾಡಿಕೊಂಡ್ರು ಪಟ್ಟದ ಊರಲ್ಲಿ. ಅಲ್ಲಿ ಇದ್ದುಕೊಂಡು ಮುಂದೆ ಅಲ್ಲೇ 10-12 ವರ್ಷ ಸೇವೆ ಮಾಡಿ ಗುರುವಿನ ಒಂದು ಕೃಪೆ ಪಡೆದುಕೊಂಡು ಈಗ ಒಂದು ಸಂದರ್ಭದೊಳಗೆ ಸುಬ್ಬಯ್ಯ ಶಾಸ್ತ್ರಿ ಬರ್ತಾ ಇದ್ದಾರೆ. ಸುಬ್ಬಯ್ಯ ಶಾಸ್ತ್ರಿ ವಾದ ಮಾಡಿ ಅವರನ್ನೇ ಪ್ರಶ್ನೆಗಳನ್ನು ಕೇಳಿ ಅವ್ರ ಪ್ರಶ್ನೋತ್ತರ ಮಾಡ್ತಾ ಇದ್ದಾಗ ಅವಾಗ ಅವ ಗುರು ಹೆಣ್ಣೆ ಆಗ್ತಾನೆ. ಅವಾಗ ಗುರುಗಳು ಇವ್ರ ಮೇಲೆ ಪ್ರಭೆ ಬೀಳ್ತದೆ. ಅವಾಗ ಇವ್ರನ್ನ ಮತ್ತೆ ಕರೆಸಿ ವಿದ್ಯಾಭ್ಯಾಸವನ್ನು ಹೇಳಿ ಒಂದು ತತ್ವಬೋಧವನ್ನು ಹೇಳಿ ಮುಂದೆ 10 ವರ್ಷ ಅವ್ರಿಗೆ ಹೋಗಬಾರ್ದು ಆಶ್ರಮ ಮಾಡಿ ಕಳಿಸ್ಕೊಡ್ತಾರೆ. ಮುಂದೆ ಸಂಚಾರ ಮಾಡ್ತಾ ಇಲ್ಲಿ ಹುಬ್ಬಳ್ಳಿ ಬರ್ತಾ ಇದ್ದಾರೆ. ಹುಬ್ಬಳ್ಳಿ ಬಂದಮೇಲೆ ಇವರು ಗುರು ಕಾರ್ಯವನ್ನು ಮಾಡ್ಕೊಂಡು ಹೋಗ್ತಾರೆ. ಇದು ಹೆಂಗೆ ಪ್ರತಿಷ್ಠಾಪನೆ ಆಯಿತು ಸ್ವಾಮಿ? ಪ್ರತಿಷ್ಠಾಪನೆ ಅಂದರೆ ಅವರು ಸಿದ್ಧಾರ್ಥರು ಬಂದು ಇಲ್ಲಿ ಇದ್ದುಕೊಂಡ ಭಕ್ತರ ಒಂದು ಸಂಪರ್ಕದ ಮುಖಾಂತರ ಇಲ್ಲಿ ಒಂದು ಗುರು ಸ್ಥಾಪನೆ ಮಾಡಿದ್ರು. ಭಕ್ತರ ಒಂದು ಉದ್ದೇಶದಿಂದ ಕೂಡಿಕೊಂಡು ಭಕ್ತರ ಸಲುವಾಗಿದ್ದು ಒಂದು ಉದ್ದೇಶ ಮಾಡಿದ್ರು. ಇನ್ನು ಪವಾಡ ಪುರುಷರ ಬಗ್ಗೆ ಇನ್ನು ಏನಾದರೂ? ನಮಸ್ಕಾರ, ನನ್ನ ಹೆಸರು ಸುದರ್ಶನ್ ಅಂತ ಹೇಳ್ಬಿಟ್ಟು ನಾವು ಶಿರಾದಿಂದ ಶ್ರೀ ಕ್ಷೇತ್ರ ಹುಬ್ಬಳ್ಳಿ ಸಿದ್ಧಾರೂಢ ಮಠಕ್ಕೆ ಸುಮಾರು 4 ರಿಂದ 5 ಬಾರಿ ಪಾದಯಾತ್ರೆ ಬಂದಿದ್ದೇವೆ. ಹಾಗಾಗಿ
ಈ ಕ್ಷೇತ್ರ ಹೇಗಿದೆ ಅಂದರೆ ಯಾರಿಗೆ ನಿರ್ಗತಿಕರಿಗೆ ಅನ್ನದಾಸೋಹ ತಾಳ್ಲಿಕ್ಕೆ ಕೊರತೆ ಇರಲ್ಲ. ಪ್ರತಿಯೊಬ್ಬರು ಯಾರೇ ಕಷ್ಟ ಜೀವಿಗಳು ಬಂದು ಇಲ್ಲಿ ಪಾದಾರ್ಪಣೆ ಮಾಡಿದ್ರೆ ಅವ್ರ ಕಷ್ಟಗಳನ್ನು ಸಿದ್ಧಾರೂಢರು ಮಹಾತ್ಮರು ತಾಳ್ತಾರೆ. ಯಾಕಂದರೆ ನಾನು 2ನೇ ಬಾರಿ ಪಾದಯಾತ್ರೆ ಬರಬೇಕಾದ್ರೆ ಅವರು ಸ್ವಪ್ನದಲ್ಲಿ ನನಗೆ ಹಿರಿಯೂರು ಹಿಂಭಾಗದಲ್ಲಿರುವ ಒಂದು ಸಾಯಿಬಾಬಾ ಮಂದಿರ ಟೋಲ್ ಹತ್ರ ಆ ಜಾಗದಲ್ಲಿ ನನಗೆ ಸ್ವಪ್ನದಲ್ಲಿ ಬಂದು ದರ್ಶನ ಕೊಡ್ತಾರೆ ಸಿದ್ಧಾರೂಢರು. ನಾನು ಕೇಳ್ಕೊಳ್ತೀನಿ, ಗುರುಗಳೇ ನೀವು ಇದ್ದೀರಾ ಅನ್ನೋಕ್ಕೆ ನನಗೆ ಸ್ವಪ್ನದಲ್ಲಿ ಒಂದು ದರ್ಶನ ಆಗಬೇಕಂತ ಕೇಳ್ತೀನಿ. ಅವಾಗ ಸಿದ್ಧಾರೂಢರು ಒಂದು 1-2 ಗಂಟೆ ಟೈಮಲ್ಲಿ ನನಗೆ ದರ್ಶನವಾಗುತ್ತೆ. ಆ ಟೈಮಲ್ಲಿ ದರ್ಶನ ಆಗಿ ನಾನು ಬೆಳಿಗ್ಗೆ ಮಾರ್ನಿಂಗ್ ಮನೆಯಿಂದಲೇ ಪ್ರತಿನಿತ್ಯ ಸುಮಾರು 25-30 ಕಿಲೋಮೀಟರ್ ಪಾದಯಾತ್ರೆ. ಹಾಗಾಗಿ ಅಲ್ಲಿ ಪ್ರತಿ ದಿವಸ ಒಂದೊಂದು ದಿವಸ ನನಗೆ ಮಿರಾಕಲ್ ಥರ ದರ್ಶನ. ನಾನು ಯಾವುದೇ ಥರದ ₹1 ನನ್ನ ಕಿಸಿ ಜೋಬಲ್ಲಿ ಯಾಕಂದರೆ ಇಚ್ಛಾಪನೆ ಮಾಡಿ ಬರಬೇಕು ಅನ್ನೋ ಸಂಕಲ್ಪ ಇತ್ತು. ಸಿದ್ಧಾರೂಢರು 27 ದಿವಸ ಹೇಗೆ ಸುತ್ತಿದ್ರು ಬರೀಗಾಲಲ್ಲಿ. ಹಾಗಾಗಿ ನಾವು ಅಟ್ಲೀಸ್ಟ್ ನಮ್ಮ ಶಿರಾದಿಂದ ಆದರೂ ಸಿದ್ಧಾರೂಢರು ಮಠಕ್ಕಾದರೂ ಬರಬೇಕಂತ ಸಂಕಲ್ಪ ಮಾಡ್ಕೊಂಡು ಬಂದೆ. ಯಾವುದೇ ಥರದ ₹1 ಜೋಬಲ್ ದುಡ್ಡಿಂದಲೇ ರೋಡಲ್ಲಿ ಯಾರು ಗೊತ್ತು ಪರಿಚಯದವರು ಬಂದು ಪ್ರಸಾದ ವಿನಿಯೋಗ ಎಲ್ಲ ಕೊಡಿಸೋರು, ಅವರಿಗೆ ನೀರು ಕುಡಿಯೋದಕ್ಕೆ, ಸ್ನ್ಯಾಕ್ಸ್, ಪ್ರತಿಯೊಂದು ವಿಚಾರದಲ್ಲಿ ಸಿದ್ಧಾರೂಢರು ನಮಗೆ ಆಶೀರ್ವದಿಸ್ತಿದ್ರು. ಯಾರು ರೂಪದಲ್ಲಿ ಬರ್ತಿದ್ರು ಗೊತ್ತಾಗ್ತಿರ್ಲಿಲ್ಲ. ಇಲ್ಲಿ ನೆರಳಂತ ಸುಮ್ಮನೆ ಕೂರ್ತಿದ್ನೋ ಅಲ್ಲಿ ಯಾರಾದರೂ ಬಂದು ಕೇಳ್ತಿದ್ರು, ಏನಪ್ಪ ಯಾಕೆ ಇಲ್ಲಿ ಕೂತಿದ್ಯಾ ಅಂತ. ಅವಾಗ ನಾನು ಸಿದ್ಧಾರೂಢರ ಮಠಕ್ಕೆ ಪಾದಯಾತ್ರೆ ಹೋಗ್ತಾ ಇದ್ದೀನಿ. ಹೌದಾ, ಊಟ ಮಾಡಿದ್ಯೋ ಇಲ್ವೋ, ಹೋಗ್ಬಿಟ್ಟು ಅಂಗಡಿಯಲ್ಲಿ ಪ್ರಸಾದವನ್ನು ಪಾರ್ಸಲ್ ತಗೊಂಡು, ನೀರನ್ನು ಪಾರ್ಸಲ್ ತಗೊಂಡು ಬಂದು ಕೊಟ್ಟು